ಹಾಯ್ ಎವ್ರಿವಾನ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಇನ್ನು ತುಂಬ ಜನ ಕ್ವಶನ್ಸ್ ಕೇಳ್ತಾ ಇದ್ದೀರಾ ನಮ್ಮ ವಿಡಿಯೋಸ್ನ ನೋಡಿ. ನಮಗಂತೂ ನಿಜವಾಗ್ಲೂ ತುಂಬ ಖುಷಿ ಆಯಿತು. ಹಾಗಾಗಿ ನೀವು ಕೇಳಿರುವಂತಹ ಕ್ವಶನ್ಸ್ಗೆ ಇವತ್ತು ಆನ್ಸರ್ ಮಾಡೋಣ ಅಂತೇಳಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ತುಂಬ ಜನ ಕೇಳ್ತಾ ಇರೋದು ಅಂದರೆ ನಿಮ್ಮ ಸೈಟ್ನ ಮೆಷರ್ಮೆಂಟ್ ಏನು, ಹಾಗೆ ನೀವು ಎಲ್ಲಿ ಮನೆ ಯಾವ ಏರಿಯಾದಲ್ಲಿ ಮನೆನ ಕಟ್ತಾ ಇರೋದು, ಹಾಗೆಯೇ ನಿಮಗೆ ಸೈಟ್ಗೆ ಎಷ್ಟು ಕಾಸ್ಟ್ ಬೀಳ್ತು, ಹಾಗೆ ನಿಮ್ಮ ಮನೇನ ನೀವು ಸೇಲ್ ಮಾಡಿಬಿಡ್ತಿದ್ದೀರಾ ಅಂತ ಹೇಳಿ ತುಂಬ ಜನ ಕ್ವಶನ್ಸ್ನ ಕೇಳಿದ್ದೀರಾ. ಹಾಗಾಗಿ ವಿಡಿಯೋದಲ್ಲಿ ನಾನು ಕಂಪ್ಲೀಟಾಗಿ ಡೀಟೇಲ್ಸ್ನ ಹೇಳ್ತಾ ಇದ್ದೀನಿ. ಇನ್ನು ನಮ್ಮ ಸೈಟ್ನ ಮೆಷರ್ಮೆಂಟ್ಸ್ಗೆ ಬರೋದಾದರೆ, ನಮ್ಮ ಒಂದು ಸೈಟ್ನ ಮೆಷರ್ಮೆಂಟ್ ಬಂದು 24ಕ್ಕೆ 30 ಅಡಿ ಇದೆ. ಇನ್ನು ಇದು ನಾರ್ತ್ ಈಸ್ಟ್ ಕಾರ್ನರು. ನಾರ್ತ್ನಲ್ಲಿ ಸ್ವಲ್ಪ ಬೆಳೆದಿದೆ, ದೇವ್ರ ಮೂಲೆ, ನಾರ್ತ್ ಈಸ್ಟ್ ಕಾರ್ನರ್ನಲ್ಲಿ ಸ್ವಲ್ಪ ದೇವ್ರ ಮೂಲೆ ಬೆಳೆದಿದೆ. ಇದು ನಮಗೆ ಜಾಸ್ತಿ ಕನ್ಫ್ಯೂಷನ್ಸ್ ಬೇಡ, ಇದು ನಮಗೆ 95 ಸ್ಕ್ವೇರ್ ಫೀಟ್ ಬರುತ್ತೆ. ಇನ್ನು ನಾರ್ತ್ಗೆ ನಮಗೆ 30 ಅಡಿ ರೋಡ್ ಇದೆ, ಇನ್ನು ಈಸ್ಟ್ಗೆ ನಮಗೆ 25 ಅಡಿ ರೋಡ್ ಇದೆ. ನಾವು ಈಸ್ಟ್ ಡೋರ್ನ ಇಟ್ಕೊಂಡು ನಾವಿಲ್ಲಿ ನಮ್ಮ ಮನೇನ ಕನ್ಸ್ಟ್ರಕ್ಷನ್ ಮಾಡಿದ್ದೀವಿ. ಇದಿಷ್ಟು ಬಂದು ನಮ್ಮ ಒಂದು ಸೈಟ್ ಮೆಷರ್ಮೆಂಟ್ಸ್ ಬಗ್ಗೆ ಆಯಿತು. ಇನ್ನು ನಿಮ್ಮ ಸೈಟ್ ಎಲ್ಲಿರೋದು ಅಂದರೆ ಯಾವ ಏರಿಯಾ ಅಂತ ತುಂಬ ಜನ ಕೇಳಿದ್ದೀರಾ. ಇನ್ನು ಅದ್ರ ಬಗ್ಗೆನೂ ಕೂಡ ಹೇಳಲೇಬೇಕು. ನಮ್ಮ ಒಂದು ಸೈಟ್ ಬಂದು ಇರೋದು ಕಿತ್ನಳ್ಳಿ ಅಂತ ಹೇಳಿ. ಮಾಗಡಿ ರೋಡಿಂದ ಒಂದು 4 ಕಿಲೋಮೀಟರ್ ಆಗ್ಬೋದು, ಎಕ್ಸಾಕ್ಟಾಗಿ ನನಗೂ ಗೊತ್ತಿಲ್ಲ. ಹೆಚ್ಚು ಕಡಿಮೆ ಒಂದು 4 ಕಿಲೋಮೀಟ್ರ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಇನ್ನು ಮಾಗಡಿ ಮೇನ್ ರೋಡಿಂದ ಹೋಗ್ಬೇಕಾದ್ರೆ ಅಲ್ಲಿ ಕಡಬ್ಗೆರೆ ಕ್ರಾಸ್ ಅಂತ ಸಿಗುತ್ತೆ, ಅಲ್ಲಿ ರೈಟ್ ತಗೊಂಡೋದ್ರೆ ಆನ್ ದ ವೇನಲ್ಲೇನೆ ನಮಗೆ ಜನಪ್ರಿಯ ಅಪಾರ್ಟ್ಮೆಂಟ್ ಕೂಡ ಸಿಗುತ್ತೆ. ಇನ್ನು ಅಲ್ಲಿಂದ ಸ್ವಲ್ಪ ಮುಂದೆ ಹೋದ್ರೆ ನಮಗೆ ಬೈಂಡಳ್ಳಿ ಅಂತ ಒಂದು ಊರು ಸಿಗುತ್ತೆ. ಅಲ್ಲಿ ಲೆಫ್ಟ್ ತಗೊಂಡೋದ್ರೆ ಅಲ್ಲಿಂದ 1 ಕಿಲೋಮೀಟರ್ ಆಗ್ಬೋದು, ಕಿತ್ನಳ್ಳಿ ಅಂತ ಹೇಳಿ. ಅಲ್ಲಿ ಈ ಒಂದು ನಮ್ಮ ಮನೆ ಇರೋದು. ರೆಸಿಡೆನ್ಷಿಯಲ್ ಬಿಲ್ಡಿಂಗ್ ತುಂಬಾನೇ ಇದಾವೆ, ನೀವು ನೋಡ್ಬೋದು. ತುಂಬಾನೇ ಮನೆಗಳಿದಾವೆ, ಏರಿಯಾ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ. ಹಾಗಾಗಿ ಇವಾಗ ಡೆವಲಪ್ ಆಗ್ತಾ ಇರೋಂತಹ ಒಂದು ಏರಿಯಾ ಅಂತಾನೆ ಹೇಳ್ಬೋದು. ಸಾಕಷ್ಟು ಮನೆಗಳನ್ನ ಕಟ್ತಾ ಇದ್ದಾರೆ. ಹಾಗಾಗಿ ನಾವು ಕಿತ್ನಳ್ಳಿನಲ್ಲಿ ಈ ಒಂದು ಮನೆನ ಕನ್ಸ್ಟ್ರಕ್ಷನ್ ಮಾಡ್ತಾ ಇದೀವಿ. ಇನ್ನು ನಿಮ್ಮ ಸೈಟ್ಗೆ ಎಷ್ಟು ಕಾಸ್ಟ್ ಆಯಿತು ಇವಾಗ ಅಂತ ಕೇಳಿದ್ದೀರಾ. ನಾನು ಆವಾಗಲೇ ಹೇಳ್ದಂಗೆ ನಮಗೆ ಈ ಒಂದು ಸೈಟ್ ಮೆಷರ್ಮೆಂಟ್ ಬಂದು 795 ಸ್ಕ್ವೇರ್ ಫೀಟ್ ಇದೆ. ನಮಗೆ 1 ಸ್ಕ್ವೇರ್ ಫೀಟ್ಗೆ 3000 ಬಿದ್ದಿತ್ತು. ನಾವು ರೀಸೆಂಟಾಗೇ ಪರ್ಚೇಸ್ ಮಾಡಿ ಕನ್ಸ್ಟ್ರಕ್ಷನ್ನ ಸ್ಟಾರ್ಟ್ ಮಾಡಿರೋದು. ರೀಸೆಂಟಾಗಿ ಪರ್ಚೇಸ್ ಸ್ಟಾರ್ಟ್ ಮಾಡಿರೋದ್ರಿಂದ ನಮಗೆ ಇವಾಗ ಏನು ರೇಟ್ ಇದೆ ಅಷ್ಟು ಜಾಸ್ತಿ ಡಿಫ್ರೆನ್ಸ್ ಏನಿಲ್ಲ. ಸೊ ನಾವೊಂದು 3000 ರೂಪಾಯಿಗೆ ಅದನ್ನು ಪರ್ಚೇಸ್ ಮಾಡಿದ್ವಿ. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ, ನಾವು ಈ ಕಾರ್ನರ್ ಸೈಟ್ಗಳಿಗೆ 10% ಎಕ್ಸ್ಟ್ರಾನ ಗೌರ್ಮೆಂಟ್ಗೆ ಪೇ ಮಾಡ್ತೀವಿ, ಅದು ಕೂಡ ಪೇ ಮಾಡಿದ್ದೀವಿ ನಾವು. ಹಂಗಾಗಿ ನಮಗೆ 3000 ಆಗುತ್ತೆ. ಇನ್ನು ತುಂಬ ಜನ ಕೇಳ್ತಾ ಇದ್ದೀರಾ, ನಾವು ಒಂದು ಶಾರ್ಟ್ ವಿಡಿಯೋನ ಹಾಕಿದ್ವಿ ಬಿಲ್ಡಿಂಗ್ ಫಾರ್ ಸೇಲ್ ಅಂತ ಹೇಳಿ. ಇನ್ನು ಕನ್ಸ್ಟ್ರಕ್ಷನ್ ಆಗ್ತಾ ಇತ್ತು, ಬರೀ ಸ್ಟ್ರಕ್ಚರ್ ಮಾತ್ರ ಮುಗ್ದಿತ್ತು ಅನ್ಸುತ್ತೆ. ಆವಾಗ ಒಂದು ಶಾರ್ಟ್ ವಿಡಿಯೋನ ಅಪ್ಲೋಡ್ ಮಾಡಿದ್ದೆ. ತುಂಬ ಜನ ಕೇಳ್ತಾ ಇದ್ರಿ, ಏನು ಸೇಲ್ ಮಾಡಿಬಿಡ್ತಿದ್ದೀರಾ ನಿಮ್ಮ ಮನೇನ, ಶಾರ್ಟ್ ವಿಡಿಯೋ ಹಾಕಿದ್ದೀರಲ್ಲ ಅಂತ. ನಮ್ಮ ಲಾಂಗ್ ವಿಡಿಯೋಸ್ಗೆ ತುಂಬ ಜನ ಕಮೆಂಟ್ನ ಮಾಡ್ತಾ ಇದ್ರಿ. ಹಾಗಾಗಿ ಇವತ್ತು ಹೇಳೋಣ ಅಂತೇಳಿ ಡಿಸೈಡ್ ಮಾಡಿದ್ದೀನಿ. ಹೌದು, ನಮ್ಮ ಒಂದು ಮನೇನ ಸೇಲ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಪರ್ಸ್ನಲ್ ರೀಸನ್ ಖಂಡಿತವಾಗಿಯೂ ನಾನು ಮುಂದಿನ ವಿಡಿಯೋದಲ್ಲಿ ಏನದು ರೀಸನ್ ಅಂತ ಹೇಳೋಕ್ಕೆ ಟ್ರೈ ಮಾಡ್ತೀನಿ. ಪರ್ಸ್ನಲ್ ರೀಸನ್ ಅಷ್ಟೇ. ಅದು ಬಿಟ್ಟರೆ ನಮಗೆ ಆ ಮನೆನ ತುಂಬ ಪ್ರೀತಿಯಿಂದನೇ ಕಟ್ಟಿದ್ದೀವಿ. ಹಾಗೆಯೇ ಇವಾಗ್ಲೂ ನಾವು ಅಷ್ಟೇ ತುಂಬ ಯೋಚನೆ ಮಾಡಿ ಡಿಸೈಡ್ ಮಾಡಿ ಸೇಲ್ ಮಾಡಿಬಿಡೋಣ ಅಂತ ಹೇಳಿ ತುಂಬಾ ಇಷ್ಟಪಟ್ಟು ಒಳ್ಳೆ ಮೆಟೀರಿಯಲ್ಸ್ನ ಯೂಸ್ ಮಾಡಿ ಒಂದು ಒಳ್ಳೆ ಮೆಷರ್ಮೆಂಟ್ ಇರೋಂತಹ ಸೈಟ್ನ ತಗೊಂಡು ನಾವು ಖುಷಿಯಿಂದ ಇರೋಣ ಅಂತ ಹೇಳಿ ಆ ಮನೇನ ಕಟ್ಟಿದ್ದು. ಇವತ್ತು ನಾವು ಸೇಲ್ ಮಾಡಿದ್ರು ಅವರು ಅಷ್ಟೇ ನೆಮ್ಮದಿಯಾಗಿ ಆರಾಮಾಗಿರ್ಬೋದು. ನಾವು ಯಾವುದೇ ರೀತಿಯಾದಂತಹ ಕ್ವಾಲಿಟಿನಲ್ಲಿ ಕಾಂಪ್ರಮೈಸ್ ಆಗಿಲ್ಲ. ಎಲಿವೇಶನ್ನು ಆಗಿರ್ಬೋದು, ಬಾಲ್ಕನಿ, ಬಾತ್ರೂಮ್ಸು, ಬೆಡ್ರೂಮ್ಸು, ಕಿಚನ್ನು, ಹಾಲು, ಪೂಜಾ ಯಾವುದಕ್ಕೂ ಕಾಂಪ್ರಮೈಸ್ ಆಗಿಲ್ಲ. ನಾವು ಎಲ್ಲನೂ ವಿಶಾಲವಾಗಿ ಬಂದಿದೆ. ಮತ್ತು ನಾನು ಆವಾಗಲೇ ಹೇಳ್ದಂಗೆ ನಾವು ಒಂದು ಒಳ್ಳೆ ಗುಡ್ ಕ್ವಾಲಿಟಿ ಆಫ್ ಮೆಟೀರಿಯಲ್ಸ್ನ ಯೂಸ್ ಮಾಡಿದ್ದೀವಿ. ನಾನು ನನ್ನ ಹಸ್ಬೆಂಡ್ ಇಬ್ಬರೂ ಸಿವಿಲ್ ಇಂಜಿನಿಯರ್ಸ್ ಆಗಿರೋದ್ರಿಂದ ಸಾಕಷ್ಟು
ಇಂಪ್ಲಿಮೆಂಟ್ಸ್ನ ಮಾಡಿ ಎಲಿವೇಶನ್ಗಾಗಿರ್ಬೋದು, ಒಳಗಡೆ ಸ್ಪೇಸ್ನ ಯಾವ ಥರ ಯುಟಿಲೈಸ್ ಮಾಡ್ಕೊಳ್ಳೋದು ಅಂತೆಲ್ಲನೂ ಪ್ಲ್ಯಾನ್ ಮಾಡಿ ನಾವು ಒಂದು ಮನೆನ ಕಟ್ಟಿದ್ದೀವಿ. ಇದಿಷ್ಟು ಇವತ್ತಿನ ಒಂದು ವಿಡಿಯೋ. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತ ಧನ್ಯವಾದಗಳು.